ಗಂಡು ಮಕ್ಳು 1000 ಸತಿ ಸೆಲೆಕ್ಷನ್ ಮಾಡ್ತಾರೆ ಗೈಸ್. 350 ಪರವಾಗಿಲ್ಲ, ಸೆಟ್ಟೆ 600 ರೂಪಾಯಿ ಅಲ್ಲ ಮೇ. ಇವತ್ತು ನನ್ನ ಬಿಟ್ಬಿಟ್ಟು ನಮ್ಮಮ್ಮ ಶಾಪಿಂಗ್ ಹೋಗಿದ್ರು ಗೈಸ್. ಟವಲ್ ಇನ್ನೇನಿಲ್ಲ, ಏನೋ ಚಿನ್ನ ತಗೊಂಬಂದವಳಂಗೆ ಆಡಿಯಾ ಟವಲ್ ತಗೊಂಬಿಟ್ಟು. ಇವತ್ತು ನನ್ನ ಬಿಟ್ಬಿಟ್ಟು ನಮ್ಮಮ್ಮ ಶಾಪಿಂಗ್ ಹೋಗಿದ್ರು ಗೈಸ್. ನಾನು ಫಿಸಿಯೋಥೆರಪಿಗೆ ಹೋಗಿದ್ದೆ, ನಮ್ಮಮ್ಮ ಇವತ್ತು ಶಾಪಿಂಗ್ ಹೋಗಿದ್ರು. ಅವರು ಅವ್ರ ಅಕ್ಕ ಜಾಲಿ ಹೋಗ್ಬಿಟ್ಟು ಬಂದವ್ರೆ. ಏನೇನು ತಂದವ್ರೆ ನೋಡಿ. ನಾನು ಹರಡಿದ್ದೀನಿ, ಆದರೆ ನಮ್ಮಮ್ಮ ಈಗ ಎಕ್ಸ್ಪ್ಲೈನ್ ಮಾಡ್ಬೇಕು, ನನಗೂ ಗೊತ್ತಿಲ್ಲ ಏನೇನು ಅಂತ. ಬೆಡ್ ಸ್ಪ್ರೆಡಾ? ವಿತ್ ಪಿಲ್ಲೋ. ಯಾವುದು ಇದು? ಮಾಸ್ಟರ್ ಬೆಡ್ರೂಮ್? ಎರಡು ರೂಮ್ಗೂ ಎಷ್ಟು? ಒಂದು 350. ಪರವಾಗಿಲ್ಲ, ಸೆಟ್ಟೆ 600 ರೂಪಾಯಿ ಅಲ್ಲ ಮೇ. ಆಚೆ ತಗೊಂಡ್ರೆ ಇದು ರೌಂಡ್ ಪಿಲ್ಲೋ ತಗೊಂಡ್ ಬಂದಲ್ಲ ಆರ್ನಗರಲ್ಲಿ ಮೊನ್ನೆ, ಇದ್ರದ್ದು ಅದೆಷ್ಟು? ಇದು 250. ಕಾಸ್ಟ್ಲಿ. ಎಷ್ಟು? ಒಂದು ಸೆಟ್ಟಾ? ಎರಡು 4 ಇದೆ. ಚೆನ್ನಾಗಿದೆ. ಇದು ಇದ್ಯಾಕೆ ಈ ತರ ಕ್ವಾಲಿಟಿ ತಂದಿದ್ಯಾ? ಚೆನ್ನಾಗಿದೆ. ಯಾಕೆ 100 ರೂಪಾಯಿ 4 ಪಿಲ್ಲೋ ಕವರಾ? 100 ರೂಪಾಯಿ 4. ಪರವಾಗಿಲ್ಲ, ದೊಡ್ಡದಾಗಿದೆ. 100 ರೂಪಾಯಿ 4. ಓ ನೈಸ್, ಚೆನ್ನಾಗಿದೆ. ಇದು 100 ರೂಪಾಯಿ 2 ಪಿಲ್ಲೋ ಕವರ್ ಅನ್ನ? ಅದು ಎಲ್ಲ ತಂದ್ಬಿಟ್ಟಿದ್ದೀನಿ. ಅದು ಉರಿಯಲ್ವನಮ್ಮ? ಪ್ಯೂರ್ ಕಾಟನ್ ಮಗನೇ. ಕಾಟನ್ ಅಲ್ಲ, ಅದು ಒಂಥರ ಇದೆ. ಇಲ್ಲ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಪ್ಯೂರ್ ಕಾಟನ್ ಇದು 100 ರೂಪಾಯಿ 4. ಇದು ಪರವಾಗಿಲ್ಲ, ಇದುವೇ ಸಖತ್ ಕಲರ್ಸು. ಬಿಸಿಲಲ್ಲಿ ನಿಂತ್ಕೊಂಡು ಸೆಲೆಕ್ಟ್ ಮಾಡೋದೇ ದೊಡ್ಡ ವಿಷಯ. ನೀನೇನು ತಂದಿದ್ಯಾ? ಇಷ್ಟೊಂದು ತಗೊಂಬಂದ್ಬಿಟ್ಟಿದ್ಯಲ್ಲಮ್ಮ. ಹೋದ್ರೆ ಅಷ್ಟೇ ಲಾಟ್ರಿ. ಯಾರೋ ಹೋಗ್ತಾರೆ 2 ಸಲ ಈ ಬಿಸಿಲಲ್ಲಿ. ಇನ್ನು ಸಮ್ಮರ್ ಶುರು ಆದರೆ ನಾನು ಹೊರಗಡೆ ಹೋಗೋದೇ ಇಲ್ಲ. ಕೊತ್ತಂಬರಿ ಬೇಕಾ? 20 ರೂಪಾಯಿ ಕೊತ್ತಂಬರಿ. ಕೊತ್ತಂಬರಿ ಮಾತ್ರ 2 ಕಟ್ ತಂದಿದ್ದೀನಿ. 10 ರೂಪಾಯಿ 20 ರೂಪಾಯಿ ತಂದಿದ್ದೀನಿ. ಸಖತ್ ದೊಡ್ಡದಾಗಿದೆ ನೋಡಿ. ಒಂದಷ್ಟು ತರಕಾರಿ ಹೊತ್ಕೊಂಡ್ಬಂದವ್ರೆ. ನುಗ್ಗೆ ಸೊಪ್ಪು ಸಿಕ್ತಾ? 100 ರೂಪಾಯಿ 5 kg ಆಲೂಗಡ್ಡೆ. ನುಗ್ಗೆ ಸೊಪ್ಪು ಸಿಕ್ತಾ? ಮತ್ತೆ ಹೋದೆ. ನೋಡಿ, ಇದೇ ಮಾಡೋದು ನಮ್ಮಮ್ಮ. ಇಷ್ಟು ಸೊಪ್ಪು ಹಿಡ್ಕೊಂಬಂದಿದ್ದೀನಿ, ಆ ಸೊಪ್ಪು ಮರ್ತ್ಬಿಟ್ಟೆ. ತರಕಾರಿ ವಯಸ್ಸಾಯ್ತು. 100 ರೂಪಾಯಿ 5 kg ಆಲೂಗಡ್ಡೆ. ಇಷ್ಟು ಹೊತ್ಕೊಂಡ್ಬಂದವ್ರೆ ನಮ್ಮಮ್ಮ ಇವತ್ತು. ಸೋರೆಕಾಯಿ. ಅಮ್ಮ, ಸಂಸಾರದ ಭಾರಕ್ಕಿಂತ ಇವು ಹೊರಕ್ಕಾಗಲ್ಲ ಕಣೆ. ಭಾರ ನನಗೆ 20 ರೂಪಾಯಿ ಅರ್ಧ kg. ಬೆಂಡೆಕಾಯಿ 20 ರೂಪಾಯಿ ಅರ್ಧ. ಹುರುಳಿಕಾಯಿ ಒಂದೇ ಕಾಸ್ಟ್ಲಿ 50 ರೂಪಾಯಿ. ಅದು 40-50. ಸೊ ಮಾರ್ಕೆಟ್ ಅಲ್ಲಿ ಎಲ್ಲ ತರಕಾರಿ ಬೆಲೆಗಳು ಕಮ್ಮಿ ಆಗಿದೆ. ತೊಂಡೆಕಾಯಿ 20. ತುಂಬಾ ದಿನ ಎಲ್ಲ ರೇಟು ಕಡಿಮೆ ಆಗಿದೆ. ಮನೆ ಮುಂದೆ ನಿಜವಾಗ್ಲೂ ಜಾಸ್ತಿ ಹೇಳಿದ್ರೆ ತಗೊಳ್ಳೇಬೇಡಿ. ಬೆಸ್ಟು. ಫ್ರೀ ಹತ್ಕೊಂಡೋಗಿ ಬಸ್ಸು. ನಮ್ಮ ಕೈಲಿ ಆಗಿಲ್ಲ, ಆಟೋಲ್ಲಿ ಬರ್ತಿದ್ದೀನಿ. ಇಷ್ಟು ಲಗೇಜೆಲ್ಲ ಹೊರಕ್ಕಾಗಲ್ಲ, ನಿಮ್ಗೆ ಶಕ್ತಿ ಇಲ್ಲ ಇವಾಗ. ಇಷ್ಟೊತ್ತು ನಮ್ಮಮ್ಮ ಶಾಪಿಂಗ್ ಹೋದ್ರಲ್ಲ, ಇವಾಗ ನಾವು ಆಚೆ ಹೋಗೋಣ. ಎಲ್ಲಿಗೆ ಗೊತ್ತಾ? ಇವತ್ತು ನನ್ನ ಫ್ರೆಂಡು ಗಾಡಿ ತಗೋತಾ ಇದ್ದಾನೆ. ಆ್ಯಕ್ಚುಲಿ ತುಂಬ ಒಳ್ಳೆಯ ಸ್ನೇಹಿತ ನನಗೆ. 2019ಇಂದ ನನಗೆ ಪರಿಚಯ, ಮಂಜುನಾಥ ಅಂತ ಹೇಳ್ಬಿಟ್ಟು. ನನ್ನ ಒಂದು ಯೂಟ್ಯೂಬ್ ಜರ್ನಿ ಪ್ರತಿಯೊಂದೂ ನನಗೆ ನಿಲ್ಲಿಸಿ ಮಾಡಿಸಿ ತಮ್ಮನೆಲ್ಲ ಮಾಡಿ ಎಡಿಟಿಂಗ್ ಹೇಳಿಕೊಟ್ಟು ತುಂಬ ಅಂದರೆ ತುಂಬ ನನ್ನ ಬ್ಯಾಕ್ ಬೋನ್ ಸಪೋರ್ಟಾಗಿ ನಿಂತ್ಕೊಂಡಿದ್ದ ಆ ಮನುಷ್ಯ. ಸೊ ಇವತ್ತು ಗಾಡಿ ತೊಗೊತಾ ಇದ್ದಾರೆ, ಅದಕ್ಕೆ ಡೆಲಿವರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಮ್ಮಮ್ಮನ ಶಾಪಿಂಗ್ ಆಯಿತು, ಇವಾಗ ನಾವು ಆಚೆ ಹೋಗೋಣ. ನಾವು ಅವ್ರಿಗೊಂದು ಗಿಫ್ಟ್ ಕೊಡಿಸ್ತಾ ಇದ್ದೀವಿ. ಆ ಗಿಫ್ಟ್ ತೋರಿಸಿ ಆಮೇಲೆ ಗಾಡಿ ಡೆಲಿವರಿಗೆ ಹೋಗೋಣ. ನಾನು ಹೆಲ್ಮೆಟ್ ಇಲ್ಲೇ ತಗೊಂಡಿದ್ದು, ನಾವಿಲ್ಲೇ ತಗೊಳ್ಳೋದು. ಅವ್ರದೇ ಬ್ರಾಂಚು, ಅವ್ರದೇ ಅಂಗಡಿ. ಅವ್ರದೇ ಗೊತ್ತಾಯ್ತು. ಇವ್ರ ಹತ್ರ ಆಕ್ಸ್ ಅವರು ಎಲ್ಲ ಲಿಮಿಟೆಡ್ ಎಡಿಷನ್ ಇವ್ರ ಹತ್ರ ಬರುತ್ತೆ. ನಾನು ಇಲ್ಲೇ ತಗೊಳ್ಳೋದು ಹೆಲ್ಮೆಟ್ಸ್. ಕಲೆಕ್ಷನ್ ತುಂಬಾ ಚೆನ್ನಾಗಿರ್ತಾರೆ. ಹಂಗೆ ಇರ್ಬೇಕು, ಅದು ಆಫ್ ರೋಡಿಂಗ್ ಲುಕ್ಗೆ. ಸೈಜ್ ನೋಡಿ. ಮಕ್ಳನ್ನ ಕರ್ಕೊಂಬಂದ್ರೆ ಮಾತ್ರ ಅಲ್ಲ, ಗಂಡು ಮಕ್ಳು 1000 ಸತಿ ಸೆಲೆಕ್ಷನ್ ಮಾಡ್ತಾರೆ ಗೈಸ್. ಬೇಡ, ಅದೇ ಚೆನ್ನಾಗಿತ್ತು. ಆಕ್ಚುಲಿ ಚೆನ್ನಾಗಿತ್ತು ಅದೇ. ಅದ್ ತಗೊಂತೀರಾ? ನರುಟೋ ನನ್ಗೂ ಅದೇ ಕಣ್ಣೋಯ್ತು ಆಕ್ಚುಲಿ. ನರಿಟೋ ತೋರಿಸೋಣ, ಹಿಂದೆ ಐತಲ್ಲ ಅನಿಮೆ. ಎಸ್, ಚೆನ್ನಾಗಿದೆ ಆಕ್ಚುಲಿ, ಚೆನ್ನಾಗಿದೆ. ಆನಿಮೆ ಅದು.
ಅದೇ ತಗೊಂತೀರಾ? ಓಕೆ ಅಣ್ಣ, ಅಲ್ಲೇ ಹೋಗ್ತೀವಿ. ಒಂದೊಂದ್ಸತಿ ಸಮಾಧಾನ ಆಗ್ಬಿಟ್ರೆ ನಮ್ಮ ಹುಡುಗರಿಗೆ ಖುಷಿ. ಈ ಹೆಲ್ಮೆಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅವ್ರ ಗಾಡಿ ಮ್ಯಾಚಿಂಗ್. ಪ್ರೈಸ್ ಎಲ್ಲ ಕೇಳಬೇಡಿ ಗಾಯ್ಸ್, ಆಮೇಲೆ ಹೇಳ್ತೀನಿ. ಇದು ಗಿಫ್ಟ್, ನಾನು ಕೊಡ್ತಾ ಇರೋ ಗಿಫ್ಟ್ ಅವ್ರಿಗೆ, ಹೊಸ ಗಾಡಿಗೆ. ನಾವು ಇವತ್ತು ಲಾಲ್ಬಾಗ್ ಊರ್ವಶಿ ಥಿಯೇಟರ್ ಹತ್ರ ಇರೋ ಹೆಲ್ಮೆಟ್ ಪ್ಯಾರಡೈಸಿಗೆ ಬಂದಿದ್ದೀವಿ. ನಾವು ಇಲ್ಲೇ ಬರೋದು ಹೆಲ್ಮೆಟ್ ತಗೊಳಕ್ಕೆ. ಮುಂಚೆ ಅವ್ರಿಗೆ ತಲೆನೂ ಗಟ್ಟಿ ಇದೆ, ಅದಕ್ಕಿಂತ ಎಕ್ಸ್ಟ್ರಾ ಗಟ್ಟಿ ಆಗಲಿ, ಸೇಫ್ಟಿ ಆಗಲಿ ಅಂತ ಹೆಲ್ಮೆಟ್ ತಗೋತಾ ಇದ್ದಾರೆ ಇವತ್ತು. ಪಾರ್ಟಿ ಬಾಕಿ ಇದೆ, ಅದು ಆಮೇಲೆ ನೋಡ್ಕೊಳ್ಳೋಣ. ಈಗ ತಲೆ ಸ್ಟ್ರಾಂಗ್ ಮಾಡಕ್ಕೆ ಸೇಫ್ಟಿ ಇಂಪಾರ್ಟೆಂಟ್. ಆಗಿದ್ದಾರೆ. ಸೊ ಸಾಯಿ ಹೀರೋ ಬನಶಂಕರಿಗೆ ಬಂದಿರೋದು. ಹೇಳು. ಗಾಡಿ ಕೊಡ್ತಾರೆ, ಹೆಲ್ಮೆಟ್ ಕೊಡಲ್ವಾ? ಕೊಡಬೇಕು. ಮತ್ತೆ ಗಾಡಿ ಓಡಿಸಿದ್ರೆ ಆಮೇಲೆ ಈ ಶೋರೂಮ್ ನಾವೇ ಹೇಳ್ತೀನಿ ಹೆಲ್ಮೆಟ್ ಕೊಟ್ಟಿಲ್ಲ ಅಂತ, ಅದನ್ನ ಫ್ರೀ ಆಗಿ ಗಿಫ್ಟ್ ಅಂತ ಕೊಡಬೇಕು. ಸೇಫ್ಟಿ ಹೆಲ್ಮೆಟ್ ಇಂದ ಗಾಡಿ ಓಡಿಸಿದ್ರೆ RTO ಇವ್ರು ಇಟ್ಕೋತಾರೆ, ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರ್ಕೊಂಬಂದು ಇಲ್ಲಿ ತೋರಿಸಿ ಇವ್ರು ನಮಗೆ ಕೊಟ್ಟಿಲ್ಲ ಅಂತ. ಬೇಡ ಅಂತ ಪಾಪ, ಏನು ಬೇಡ, ಫ್ರೀಯಾಗಿ ಹೆಲ್ಮೆಟ್ ಕೊಡ ಕೇಳಿ ನನ್ನ ಕರೀರಿ, ಬರ್ತೀನಿ. ನನ್ನ ಕರೀರಿ, ಅವ್ರು ಕೊಟ್ಟಿಲ್ಲ ಅಂದ್ರೆ. ಮಂಜು ಅವ್ರ ಬಗ್ಗೆ ಒಂದೆರಡು ಮಾತು. ತಲೆ ಗಟ್ಟಿ ಇರ್ಬೇಕು, ಅದಕ್ಕೆ ಹೆಲ್ಮೆಟ್ ಬೇಕಮ್ಮ. ಅದು ಓಕೆ, ತಲೆಗಟ್ಟಿಗೆ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋ. ಯಾವೆಲ್ಲ ರ್ಯಾಪಿಡಲ್ಲೇ ಬರ್ತಿರ್ತಾರೆ, ಸ್ವಂತ ಗಾಡಿಲೇ ಬರ್ತಾ ಇರ್ತಾರೆ. ಹೀರೋ ತರ ಬರ್ಲಿದ್ದೆ. ಈಗ ಸ್ವಂತ ಗಾಡಿಲಿ ರಾಜನ್ ತರ ಬರ್ತಾ ಇರ್ತಾರೆ. ಇನ್ಮೇಲಿಂದ ಓಡ್ಸೋದು ಏನಿಲ್ಲ, ಈಗ ಗಾಡಿ ಓಡಿಸ್ಕೊಂಡೇ ಬರೋದು ಹೀರೋ. ಅವರು ಇನ್ಸ್ಟೆಂಟ್ ಡೈಲಾಗ್ ಹೊಡೆಯೋದಲ್ಲಿ ಎಕ್ಸ್ಪರ್ಟ್ ಅವರು. ಟಕ್ ಟಕ್ ನಂಗೆ ಅಲ್ಲೇ ಬಂದ್ಬಿಡುತ್ತೆ. ನಿನ್ನ ಹೆಸರು ಹೇಳಿದ್ರೆ ಸಾಕು, ನಿನ್ ಬಗ್ಗೆ ಒಂದು ಕವಿತೆನೆ ಬರ್ದಾಕ್ಬಿಟ್ಟಿರ್ತಾರೆ. ಆ ಥರ ಟ್ಯಾಲೆಂಟ್ ನಮಗ್ ಬರಲ್ವೇ? ಹೇಳು ಮಂಜೂರ್ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡು. ಅಯ್ಯ, ಅವರೇ ಒಳ್ಳೆಯವ್ರು, ಇನ್ನೇನು 2 ಇಯರ್ ಎಕ್ಸ್ಟ್ರಾ ಮಾತಾಡೋದು ಸಾಲದೇ ಇಲ್ಲ, ದಿನ ಪೂರ್ತಿ ಆಯ್ತದೆ ಒಳ್ಳೆ ಮಾತಾಡೋದಕ್ಕೆ. ನಗಿ ಸ್ವಲ್ಪ, ನಗ್ರಿ. ಸ್ಟ್ಯಾಂಡ್ ತೆಗೀರಿ. ಥಮ್ಸಪ್ ಕೊಡಿ, ಹಂಗೆ ಒಂದು ಥಮ್ಸಪ್. ಫಾ ಅಂತ ಪಾರ್ಟಿ ಮಾಡೋಣ. ಪಾರ್ಟಿ ಬೇಡ, ಫಾ ಪಾರ್ಟಿ ಬೇಕು. ಕೊನೆಗೂ ನಮ್ಮ ಬಾಸು ಒಂದು ಗಾಡಿ ತಗೊಂಡಿದ್ದಾರೆ, ನಮ್ಮ ಗುರುಗಳು. ಕಂಗ್ರ್ಯಾಚುಲೇಷನ್ಸ್, ರೈಟ್ ಸೇಫ್, ಒಳ್ಳೇದಾಗಲಿ. ಹೆಲ್ಮೆಟ್ ಬಕ್ಕಲ್ ಹಾಕೊಳ್ಳಿ, ಅದನ್ನ ಮಾತ್ರ ಮಿಸ್ ಮಾಡಬೇಡಿ, ತಲೆ ಇಂಪಾರ್ಟೆಂಟು. ಎಲ್ಲ ಅಡುಗೆ ಆಗೋಗಿದೆ ಅಷ್ಟೇ. ನಮ್ಮ ಯಜಮಾನ ಕರ್ಕೊಂಬರ್ತೀನಿ, ಪಾರ್ಟಿ ಬೇಡ, ಆವಾಗ ಪಾರ್ಟಿ ಕೊಡಿಸಿ. ವೀಕೆಂಡ್ ಅಲ್ಲಿ ಬರೋಣ. ನೀವು ಗಾಡಿಲಿ ಬನ್ನಿ, ಫುಲ್ ಸ್ಟೈಲಿಶ್ ಆಗಿ. ನಾವು ಆಟೋಲ್ ಬರ್ತೀವಿ. ಅಂಕಲ್ ಬರ್ತಾರೆ ಗಾಡಿ ವೀಕೆಂಡ್ ಅಲ್ಲಿ. ಇವಾಗ ಆಟೋ ಇಲ್ಲ, ಆಟೋನೇ. 2 ವೀಲರ್ ಬಿಟ್ಬಿಟ್ಟೆಪ್ಪ, ಯಾಕಂದ್ರೆ ಹಿಂದ್ಗಡೆ ಕೂತ್ಕೊಳ್ಳೋ ಒಂದು ಸೇಫ್ಟಿ. ಅವ್ನು ಯಾವನೋ ಕುಡ್ಕ ಕರ್ಕೊಂಡೋಗಿದ್ನಂತೆ, ಆಮೇಲೆ ಇನ್ನೊಬ್ಬ ಯಾವನೋ ಕಂಡುಹಿಡಿದ್ನಂತೆ ನಮ್ಮ ಅಮ್ಮನಿಗೆ. ಈಗಂತಾನೆ ಪರವಾಗಿಲ್ಲ, ಹಾಕೊಳ್ಳಿ ಅಂತಿ, ಬಕ್ಕಲಿಲ್ಲ ಹೆಲ್ಮೆಟ್ಗೆ ಗಾಳಿ ಉದುರಿ ಹೋಗಿದೆ. ಫ್ಲೈಓವರ್ ಅಲ್ಲಿ ಲಾರಿ ಡ್ರೈವರ್ ಹಚ್ಕೊಂಡ್ರೆ ಪ್ಲೀಸ್ ಬಿಡಿ ಮೇಡಮ್, ಹಾಕೊಳ್ಳಿ ಅಂತಾನೆ. ಏನ್ ಸೇಫ್ಟಿ ಅದು. ನಮಸ್ಕಾರ ಅಂದೆ, ಇವಳಂತೂ ನೀವು ಜನರದಲ್ಲಿ 2 ವೀಲರಲ್ಲಿ ನಾನು ಕಳ್ಸೋದಿಲ್ಲ, ಸೇಫ್ಟಿಯಾಗಿ ಆಟೋ ಲಗ ಮಾಡ್ತಾಳೆ. ಎಷ್ಟು ದೂರ ಹೊಟ್ಟೈತೆ ಗಾಡಿ ಹಾರ್ಕೊಂಡು. ಸೇಫ್ಟಿ. ಕೊನೆಗೂ ನಮ್ಮ ಮಂಜು ಅವರು ತಗೊಂಡಿದ್ದಾರೆ ಗಾಡಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೊರಗಿ. ಚೆನ್ನಾಗಿದೆ, ಟೆಸ್ಟ್ ಡ್ರೈವ್ ಮಾಡಿ ತಗೊಂಡಿದ್ದು. ನೋಡೋಣ, ಇನ್ನು ಓಡಿಸ್ಬಿಟ್ಟು ಏನಾದ್ರು ಇಶ್ಯೂಸ್ ಇದ್ರೆ ಅಪ್ಡೇಟ್ ಮಾಡೋಣ. ನಿಮ್ಮ ಚಾನಲಲ್ಲೇ ಅಪ್ಡೇಟ್ ತಗೊಳ್ಳಿ, ಒಂದು ಒಳ್ಳೆ ಹೆಸರಿಡಿ ಮಗನಿಗೆ. ಹೆಸರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿ. ಹೌದು, ಕಮೆಂಟ್ಸ್ ಅಲ್ಲಿ ಹಾಕಿ ಗಾಡಿಗೆ ಏನು ಹೆಸರು ಇಡೋದು. ಸಜೆಸ್ಟ್ ಮಾಡಿ. ಹುಡುಗಿ ಹೆಸರು, ಹುಡುಗನ ಹೆಸರು, ಹುಡುಗಿ ಹೆಸರು ಇಡ್ಬೇಕಂತೆ. ಅದನ್ನ ಹೇಳ್ತಾ ಇರೋದು, ಹುಡುಗನ್ಗೆ ಹುಡುಗಿ ಹೆಸರು. ಇವಾಗ ನೀವು ಭೀಮಾ ಅಂತ ಭೈರವಿ ಅಂತ ಹೇಳೋಣ. ಬೇಡ ಬೇಡ, ನೋಡೋಣ ಅವ್ರು ಏನು ಸಜೆಸ್ಟ್ ಮಾಡ್ತಾರೋ ನೋಡೋಣ. ನನಗೆ ಭೈರವಿ ಇಷ್ಟ, ಯಾಕಂದ್ರೆ ಶಿವನಮ್ಮ ಇದು ಪಾರ್ಟ್ ನೇಮ್. ಸರಿ, ಎಲ್ಲರ ಹತ್ರ ಸಜೆಷನ್ ಕೇಳೋಣ, ಯಾವ್ದು ಜಾಸ್ತಿ ಹೈಯೆಸ್ಟ್ ಅಲ್ಲಿ ಬರುತ್ತೆ ಅದನ್ನ ಇಡೋಣ. ಹೆಂಗೆ ಏನೋ ಮಾಡ್ರಿಪ್ಪ ನೀವು.